ಶ್ರೀದೇವಿ ಮಹಾತ್ಮೆ ಅಧ್ಯಾಯ 11 ಧೂಮ್ರಲೋಚನನ ವಧೆ. ಮುಂದಲೆಯ ಹಿಡಿದೆಳೆದು ಒಯ್ಯುವೆ ಎಂದು ಬಂದ ಧೂಮ್ರಲೋಚನ ನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮಾದ. ಸುಗ್ರೀವನು ಶುಂಭನ ಬಳಿಗೆ ಬಂದು ನಮಸ್ಕರಿಸಿದನು. ಹೇ ಅಸುರಾಧಿಪತಿ, ನಾನು ಸುಂದರಿಯನ್ನು ಒಲಿಸಿ ಕರೆದುಕೊಂಡು ಬರಲು ತುಂಬ ಪ್ರಯತ್ನವನ್ನು ಮಾಡಿದೆ. ಆದರೆ ಆಕೆ ತುಂಬ ಗರ್ವಿ. ನೀವು ಹೋಗಿ ನಿಮ್ಮ ಸಹೋದರ ಆಕೆಯ ಜೊತೆ ಯುದ್ಧ ಮಾಡಿ ಗೆಲ್ಲಬೇಕಂತೆ. ಆಗ ಆಕೆ ಅರಮನೆಗೆ ಬಂದು ನಿಮ್ಮನ್ನು ವರಿಸುತ್ತೇನೆ ಎಂದಳು. ಆಕೆಯ ಮಾತುಗಳಿಗೆ ನಗು ಬಂತು. ಆಕೆಯನ್ನು ಹಿಡಿದು ತರುವ ಯೋಚನೆ ಮಾಡೋಣವೇ? ಸುಗ್ರೀವನ ಮಾತನ್ನು ಕೇಳಿ ಶುಂಭನು ಕೋಪದಿಂದ ಕೂಗಾಡಿದನು. ತನ್ನ ಸುತ್ತಲೂ ನೆರೆದಿದ್ದ ಅಸುರ ಸಮೂಹವನ್ನು ನೋಡಿ, ಎಲೆ ರಾಕ್ಷಸರೇ, ಆ ಸ್ತ್ರೀಯ ಮಾತುಗಳನ್ನು ಕೇಳಿದಿರಾ? ನಾನೇ ಸ್ವತಃ ಆಕೆಯ ಬಳಿಗೆ ಹೋಗಬೇಕಂತೆ. ಧೂಮ್ರಲೋಚನ, ನೀನು ಕೂಡಲೇ ಹೊರಟು ಆ ತರುಣಿಯನ್ನು ಸೆರೆ ಹಿಡಿದುತ್ತಾ ನಾನೇ 3 ಲೋಕಗಳಿಗೆ ಒಡೆಯ. ಆ ತರುಣಿಯ ಜೊತೆ ಯುದ್ಧ ಮಾಡಿದರೆ ನನಗೆ ಅವಮಾನ ಹಾಗೂ ನನ್ನ ಹೆಸರಿಗೆ ಕಳಂಕ ಬರುವುದು ಖಂಡಿತ. ನೀನು ಹೋಗಿ ಆ ತರುಣಿಯನ್ನು ಎಳೆದುತ್ತಾ ಎಂದು ಅಪ್ಪರಿಸಿದನು. ಧೂಮ್ರಲೋಚನ 100 ಕೋಟಿ ಸೈನ್ಯದ ಜೊತೆ ಹೊರಟು ದೇವಿಯ ನಿವಾಸವಾದ ಹಿಮಾಲಯಕ್ಕೆ ಬಂದನು. ದೇವಿಯ ಮುಂದೆ ರಥದಿಂದ ಇಳಿದು, ದೇವಿ, ಶುಂಭನ ಆಜ್ಞೆಯಂತೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆ. ನೀನು ನನ್ನ ಜೊತೆ ಯಾವ ರೀತಿಯ ಗರ್ವವೂ ತೋರದೆ ನಡೆ ಎಂದು ಹೂಂಕರಿಸಿದನು. ದೇವಿಯು ಪರಬ್ರಹ್ಮ ಸ್ವರೂಪಿಣಿ. ಆಕೆಯು ಹೂಂಕಾರ ಮಾಡಿದ ಕೂಡಲೇ ಹೊರಟ ಅಗ್ನಿಯು ಆ ಅಸುರನನ್ನು ಸುಟ್ಟು ಬೂದಿ ಮಾಡಿತ್ತು. ನೆರೆದಿದ್ದ ಸೈನ್ಯವು ಆ ಉಗ್ರ ತೇಜಸ್ಸನ್ನು ಕಂಡು ವಿಸ್ಮಿತಗೊಂಡಿತು. ಧೂಮ್ರಲೋಚನನ ಮರಣವನ್ನು ಕಂಡು ಅಸುರ ಸೈನ್ಯವು ದೇವಿಯನ್ನು ದಶದಿಕ್ಕುಗಳಿಂದ ಮುತ್ತಿಗೆ ಹಾಕಿತು. ದೇವಿಯನ್ನು ಹಿಡಿಯಲು ಬಲೆಗಳನ್ನು ಪಾಶಗಳನ್ನು ಹಿಡಿದುಕೊಂಡು ಅಸುರರು ನುಗ್ಗಿದರು. ಆಗ ದೇವಿಯು ಕೋಪದಿಂದ ಧನುವನ್ನೇರಿ ಬಾಣಗಳನ್ನು ಪ್ರಯೋಗಿಸಿದಳು. ಬಿರುಗಾಳಿಯಲ್ಲಿ ತರಗೆಲೆ ತೂರಿದಂತೆ ರಾಕ್ಷಸರು ದಿಕ್ಕಾಪಾಲಾಗಿ ಓಡಿದರು. ಕುದುರೆ ಆನೆಗಳ ರುಂಡಗಳು ಉರುಳಿದವು. ರಥಗಳು ಮುರಿದು ಬಿದ್ದವು. ರಕ್ತವು ಸಾಗರದಂತೆ ಹರಿಯಿತು. ಸುತ್ತಲೂ ಕಾರ್ಗತ್ತಲು ಆವರಿಸಿತು. ದೇವಿಯು ಅತ್ಯಂತ ಪರಾಕ್ರಮಿ ಎಂದು ರಾಕ್ಷಸರಿಗೆ ತಿಳಿಯಿತು. ಅವಳನ್ನು ಹೇಗಾದರೂ ಮಾಡಿ ಹಿಡಿಯಬೇಕು ಎಂದು ಯೋಚಿಸಿ ಸಾವಿರಾರು ಬಾಣಗಳನ್ನು ಒಂದೇ ಬಾರಿಗೆ ಶಾಂಭುವಿಯ ಮೇಲೆ ಪ್ರಯೋಗಿಸಿದರು. ಬಾಣಗಳು ಕಾಳರಾತ್ರಿಯಂತೆ ನುಗ್ಗಿ ಬಂದಿತು. ಕೈಗೆ ಸಿಕ್ಕ ಆಯುಧಗಳನ್ನು ದೇವಿಯ ಕಡೆಗೆ ಎಸೆದರು. ಶೂಲ, ಖಡ್ಗ, ಬುಸುಂಡಿ, ಪರಶು, ಕಕ್ಕಡೆ, ಕುಂತ, ಶಲ್ಯಗಳನ್ನು ಎಸೆದು ದೇವಿಯನ್ನು ಹಿಡಿಯಲು ಯತ್ನಿಸಿದರು. ದೇವಿಯು ಪರಾಕ್ರಮಿ. ತನ್ನನ್ನು ಹಿಡಿಯಲು ಬಂದವರನ್ನು ಖಡ್ಗದಿಂದ ಇರಿದು ಹಾಕಿದಳು. ಆಕೆಯ ಕೈಯಲ್ಲಿ ಸಾವಿರಾರು ಮಂದಿ ಹತರಾದರು. ಹೀಗೆ ದೇವಿಯು ಧೂಮ್ರಲೋಚನ ಸೈನ್ಯವನ್ನು ನಾಶ ಮಾಡಿದಳು. ದೇವಿಯ ವಾಹನವಾದ ಸಿಂಹ ನಿದ್ರೆಯಿಂದ ಆಕಳಿಸಿ ಮೈಮುರಿದು ಎದ್ದ ಘಟನೆಯನ್ನು ವೀಕ್ಷಿಸಿ ರಾಕ್ಷಸರ ಮೇಲೆ ಹಾರಿತು. ದೇವಿಯ ವಾಹನ ಸಿಂಹದ ವೀರತ್ವವನ್ನು ಕಂಡು ರಾಕ್ಷಸರು ಭಯಭೀತರಾದರು. ಯುದ್ಧ ಭೂಮಿ ಭಯಂಕರವಾಗಿ ಕಾಣಿಸಿತು. ಸಿಂಹವು ರಾಕ್ಷಸರ ಮೇಲೆ ಹಾರಿ ತುಳಿದು ಸೈನ್ಯವನ್ನು ನಾಶ ಮಾಡಿತು. ಸಿಂಹದ ಹಿಡಿತಕ್ಕೆ ಸಿಕ್ಕಿದ ರಾಕ್ಷಸರ ಮಾಂಸ, ಮಜ್ಜೆ, ಕರುಳುಗಳು ಸೀಳಿ ರಕ್ತವು ಸಾಗರದಂತೆ ಹರಿದಾಡಿತು. ರಾಕ್ಷಸರನ್ನು ಹುಡುಕುತ್ತಾ ಸಿಂಹವು ಮೃತ್ಯುವಿನಂತೆ ಸುಳಿದಾಡುತ್ತಿತ್ತು. ದೇವಿಯ ಕೈಯಿಂದ ಹಲವಾರು ರಾಕ್ಷಸರು ಹತರಾದರು. ಸಿಂಹದ ಬಾಯಿಗೆ ಸಿಕ್ಕಿ ಹಲವಾರು ಮಂದಿ ಅಸುರರು ಅಸುನೀಗಿದರು. ಉಳಿದ 1-2 ರಾಕ್ಷಸರು ಶುಂಭನ ಬಳಿಗೆ ಹೋಗಿ ಉಳಿದ ಘಟನೆಗಳನ್ನು ವಿವರಿಸಿದರು. ಪ್ರಭು, ದೇವಿಯು ಸಾಮಾನ್ಯ ಸ್ತ್ರೀಯಲ್ಲ. ಅವಳು ಹಾಗೂ ಅವಳ ವಾಹನ ಸಿಂಹವು ಇಡೀ ಅಸುರರ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಯುದ್ಧ ಭೂಮಿಯಲ್ಲಿ ರಕ್ತವು ಕೋಡಿಯಾಗಿ ಹರಿದಿದೆ. ನೀವು ಕಳುಹಿಸಿದ ಧೂಮ್ರಲೋಚನನು ಆಕೆಯ ಹೂಂಕಾರದಿಂದಲೇ ಭಸ್ಮನಾದನು. ಶುಂಭನು ಒಬ್ಬ ಸ್ತ್ರೀಯಿಂದ ಇಡೀ ರಾಕ್ಷಸ ಸೈನ್ಯ ಪರಾಜಿತವಾದ ಸುದ್ದಿಯನ್ನು ಕೇಳಿ ಕೋಪಾವಿಷ್ಟನಾದನು. ಅವನು ತನ್ನ ಸಹಚರರಾದ ಚಂಡಮುಂಡರನ್ನು ಕರೆದು, ಎಲೆ ಚಂಡಮುಂಡರೇ, ನೀವು ಹೋಗಿ ನಮ್ಮ ಸೈನ್ಯವನ್ನು ನಾಶ ಮಾಡಿದ ಸ್ತ್ರೀಯ ಮುಂದಲೇ ಹಿಡಿದು ತನ್ನಿ ಹಾಗೂ ಸಿಂಹವನ್ನು ಕೊಂದು ಬನ್ನಿ ಎಂದು ಆಜ್ಞಾಪಿಸಿದನು. ತನ್ನ ಮುಂದೆ ನಿಂತಿರುವ ರಾಕ್ಷಸ ಸೈನ್ಯವನ್ನು ದೇವಿಯು ಉಗ್ರತೆಯಿಂದ ತೀಕ್ಷ್ಣವಾಗಿ ನೋಡುತ್ತಾ ನಿಂತಳು. ಆಕೆಯ ಕಣ್ಣುಗಳಿಂದ ಉದುರಿದ ಕೋಪದ ಕಿಡಿಗಳನ್ನು ಕಂಡು ರಾಕ್ಷಸರು ಬೆದರಿ ನಿಂತರು. ರಾಕ್ಷಸನನ್ನು ಸಂಪೂರ್ಣವಾಗಿ ನಾಶ ಮಾಡುವೆನೆಂದು ಮನಸ್ಸಿನಲ್ಲಿ ನಿರ್ಧರಿಸಿ ಗುರು ಚಿದಾನಂದಾತ್ಮರನ್ನು ನೆನೆದಳು. ಇಲ್ಲಿಗೆ ಧೂಮ್ರಲೋಚನ ವಧೆ ಎಂಬ 11ನೇ ಅಧ್ಯಾಯವು ಸಂಪೂರ್ಣವಾಯಿತು.